ಮಂಡ್ಯ ಅಬಕಾರಿ ಇಲಾಖೆ ಲಂಚಾವತಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ಸುದ್ದಿಯನ್ನ ಪ್ರಸಾರ ಮಾಡ್ತು ಭ್ರಷ್ಟ ಅಧಿಕಾರಿಗಳ ವಿರುದ್ಧ. ಮಂಡ್ಯ ಅಬಕಾರಿ ಇಲಾಖೆ ಲಂಚಾವತಾರ ಪ್ರಕರಣ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯಿಂದ ಈಗ ಅಬಕಾರಿ ಇಲಾಖೆ ಅಲರ್ಟ್ ಆಗಿದೆ. ಭ್ರಷ್ಟ ಅಧಿಕಾರಿಗಳ ತಲೆದಂಡದ ಬಳಿಕ ಮತ್ತೊಂದು ಕ್ರಮ ಕೂಡ ಈಗ ಅಬಕಾರಿ ಇಲಾಖೆಯ ನಿಯಮಾವಳಿಯನ್ನ ತಿದ್ದುಪಡಿ ಮಾಡಲಾಗಿದೆ. CL7 ಲೈಸೆನ್ಸ್ ಮಂಜೂರಾತಿ ನಿಯಮಗಳಲ್ಲಿ ಈಗ ತಿದ್ದುಪಡಿಯನ್ನ ತಂದಿರುವಂತದ್ದು. ರಾಜ್ಯದ ಉಪ ಆಯುಕ್ತರಿಗೆ ಅಬಕಾರಿ ಆಯುಕ್ತರಿಂದ ಆದೇಶ ಕೂಡ ಹೊರಡಿಸಲಾಗಿದೆ. ಮಾಡಿದ್ದೆ ಆಟ ಆಡಿದ್ದೆ ಆಟ, ದುಡ್ಡು ದುಡ್ಡು ದುಡ್ಡು, ಭ್ರಷ್ಟಾಚಾರದಲ್ಲಿ ಮುಳುಗಿ ಭ್ರಷ್ಟಾಚಾರದ ಕೂಪಾಗಿ ಹೋಯಿತು ಮಂಡ್ಯದ ಅಬಕಾರಿ ಇಲಾಖೆ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾದಂತ ವರದಿಯನ್ನ ಪ್ರಸಾರ ಮಾಡ್ತು. ಭ್ರಷ್ಟ ಅಧಿಕಾರಿಗಳ ತಲೆದಂಡ ಕೂಡ ಆಯಿತು. ಈಗ ಇದೇ ಅಬಕಾರಿ ಇಲಾಖೆಯಲ್ಲಿ ಒಂದಿಷ್ಟು ನಿಯಮಗಳನ್ನ ಇದೆ ಅಲ್ವಾ, ಮುಂಚೆ ಅದನ್ನ ತಿದ್ದುಪಡಿ ತರಲಾಗಿದೆ. ಕಚೇರಿಗಳಲ್ಲೂ ಕೂಡ CL7 ಲೈಸೆನ್ಸ್ ಪಡೆಯುವಂತ ವಿಧಾನ ಇರಬಹುದು, ಅಗತ್ಯ ದಾಖಲೆಗಳ ವಿವರ ಇರಬಹುದು, ಅದೆಲ್ಲದರ ಬಗ್ಗೆ ಕೂಡ ಈಗಾಗಲೇ ಮಂಡ್ಯ ಪ್ರತಿನಿಧಿ ಆನಂದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಅಧಿಕಾರಿಗಳ ತಲೆದಂಡ ಆಯಿತು, ಈಗ ನಿಯಮಗಳ ತಿದ್ದುಪಡಿ ಕೂಡ ಆಗಿದೆ. ಆನಂದ್. ನಿಕೇಶ್, CL7 ಲೈಸೆನ್ಸ್ಗಾಗಿ ಪುನೀತ್ ಎಂಬಾತ ಮಂಡ್ಯದ ಅಬಕಾರಿ ಇಲಾಖೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿದ್ದ. ಆತ ಲಂಚ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಪದೇ ಪದೇ ಆತನ ಅರ್ಜಿಯನ್ನ ತಿರಸ್ಕಾರ ಮಾಡಿತ್ತು, ಅಂದ್ರೆ ಅವ್ರನ್ನ ವಜಾ ಮಾಡಿದ್ರು. ಆ ಬಳಿಕ ಆತ ಏನು ಸಾಕ್ಷಿ ಸಮೇತ ಇವ್ರ ವಿರುದ್ಧ ದೂರು ಕೊಡ್ಲೇಬೇಕು ಅನ್ನೋ ಕಾರಣಕ್ಕಾಗಿ ವಿಡಿಯೋ ಮತ್ತು ಆಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದ್ರು. ಅದಾದ ಬಳಿಕ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಆ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ ಬಳಿಕ ಅಬಕಾರಿ ಇಲಾಖೆ ಅಂದ್ರೆ ಸರ್ಕಾರ ಎಚ್ಚೆತ್ಕೊಂಡಿತ್ತು. ಅಬಕಾರಿ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಿದ್ರೆ ಅಬಕಾರಿ DC ಬೇರೆ ಕಡೆ ವರ್ಗಾವಣೆ ಮಾಡಿತ್ತು. ಆ ಮೂಲಕ ಇಬ್ಬರು ಅಧಿಕಾರಿಗಳ ತಲೆದಂಡ ಆಗಿತ್ತು. ಈಗ ಮುಂದುವರೆದು ಮತ್ತಷ್ಟು ಕ್ರಮವನ್ನ ತೆಗೆದುಕೊಂಡಿರುವಂತದ್ದು. ಅಂದ್ರೆ CL7 ಲೈಸೆನ್ಸ್ ಮಂಜೂರಾತಿಗೆ ಯಾವ ರೀತಿ ಮೊದಲು ಹಿಂದೆ ಒಂದಷ್ಟು ನಿಯಮಗಳಿದ್ವು, ಅದೊಂದು ನಿಯಮಗಳಿಗೆ ತಿದ್ದುಪಡಿಯನ್ನ ತರಲಾಗಿದೆ. ಈ ಹಿಂದೆ ಏನು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿದ ಸಂದರ್ಭದಲ್ಲಿ ಎಷ್ಟು ಬಾರಿ ಬೇಕಾದ್ರೂ ಅದನ್ನ ತಿರಸ್ಕಾರ ಮಾಡ್ತಿದ್ರು. ಜೊತೆಗೆ ಸಣ್ಣ ಪುಟ್ಟ ಕಾರಣಗಳನ್ನ ನೀಡಿ ಏನು ಅರ್ಜಿಯನ್ನ ತಿರಸ್ಕಾರ ಮಾಡ್ತಿದ್ರು. ಇದು ಲೈಸೆನ್ಸ್ಗಾಗಿ ಅರ್ಜಿ ಸಲ್ಲಿಸಿದವರಿಗೆ ಸಾಕಷ್ಟು ತೊಂದರೆ ಆಯ್ತಿತ್ತು. ಅನಿವಾರ್ಯವಾಗಿ ಲಂಚ ಕೊಡ್ಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದೀಗ ಏನು ಎಲ್ಲಾ ಕಚೇರಿಗಳಲ್ಲೂ ಕೂಡ CL7 ಲೈಸೆನ್ಸ್ ಸಂಬಂಧಪಟ್ಟದಂತೆ ಜೊತೆಗೆ ಯಾವ ರೀತಿ ಲೈಸೆನ್ಸ್ ನ ಪಡೆಯಬೇಕು, ಯಾವೆಲ್ಲ ಅಗತ್ಯ ದಾಖಲೆ ಬೇಕು ಅನ್ನೋದನ್ನ ಕಡ್ಡಾಯವಾಗಿ ಕಚೇರಿಗಳಲ್ಲಿ ಫಲಕ ಹಾಕ್ಬೇಕು. ಅದ್ರ ಜೊತೆಗೆ ಲೈಸೆನ್ಸ್ ಕುರಿತಾಗಿ ಯಾರಾದ್ರೂ ಸಾರ್ವಜನಿಕರು ಮಾಹಿತಿಯನ್ನ ಕೇಳ್ಕೊ ಬಂದ್ರೆ ಅವ್ರಿಗೆ ಕಡ್ಡಾಯವಾಗಿ ಮಾಹಿತಿಯನ್ನ ಕೊಡಬೇಕು. ಅದ್ರ ಜೊತೆಗೆ ಆನ್ಲೈನ್ ನಲ್ಲಿ ಒಮ್ಮೆ ಅರ್ಜಿ ಸಲ್ಲಿಸಿದ್ರೆ ಅವ್ರಿಗೆ ಅವರ ಸಲ್ಲಿಸಿರುವಂತ ಅರ್ಜಿ ಜೊತೆಗೆ ಎಲ್ಲಾ ದಾಖಲೆಗಳು ಸರಿ ಇದೆಯಾ, ಜೊತೆಗೆ ಯಾವ್ದಾದ್ರು ದಾಖಲೆಗಳು ಬೇಕಾ ಅನ್ನೋದನ್ನ ಒಂದೇ ಬಾರಿಗೆ ತಿಳಿಸ್ಬೇಕು. ಪದೇ ಪದೇ ಅವ್ರನ್ನ ಅಲಿಸಬಾರ್ದು ಅನ್ನೋದನ್ನ ನಿಯಮವನ್ನ ತಂದಿರುವಂತದ್ದು. ಕ್ಷುಲ್ಲಕ ಕಾರಣಕ್ಕಾಗಿ ಅರ್ಜಿಯನ್ನ ತಿರಸ್ಕಾರ ಮಾಡಬಹುದು ಅಂತ ಹೇಳಿ ಒಂದಷ್ಟು ನಿಯಮಗಳನ್ನ ಒಂದಷ್ಟು ತಿದ್ದುಪಡಿ ಮಾಡಿರುವಂತದ್ದು. ಆ ಮೂಲಕ ಒಂದಷ್ಟು ಸರಳೀಕರಣ ಅಂದ್ರೆ ಲೈಸೆನ್ಸ್ ಪಡ್ಕೊಳ್ಳೋದಕ್ಕೆ ಸರಳೀಕರಣ ಹಾಗೂ ಒಂದಷ್ಟು ಲಂಚ. ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಮಂಡ್ಯ ಅಬಕಾರಿ ಇಲಾಖೆ ಲಂಚಾವತಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ಸುದ್ದಿಯನ್ನ ಪ್ರಸಾರ ಮಾಡ್ತು ಭ್ರಷ್ಟ ಅಧಿಕಾರಿಗಳ ವಿರುದ್ಧ. ಮಂಡ್ಯ ಅಬಕಾರಿ ಇಲಾಖೆ ಲಂಚಾವತಾರ ಪ್ರಕರಣ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯಿಂದ ಈಗ ಅಬಕಾರಿ ಇಲಾಖೆ ಅಲರ್ಟ್ ಆಗಿದೆ. ಭ್ರಷ್ಟ ಅಧಿಕಾರಿಗಳ ತಲೆದಂಡದ ಬಳಿಕ ಮತ್ತೊಂದು ಕ್ರಮ ಕೂಡ ಈಗ ಅಬಕಾರಿ ಇಲಾಖೆಯ ನಿಯಮಾವಳಿಯನ್ನ ತಿದ್ದುಪಡಿ ಮಾಡಲಾಗಿದೆ. CL7 ಲೈಸೆನ್ಸ್ ಮಂಜೂರಾತಿ ನಿಯಮಗಳಲ್ಲಿ ಈಗ ತಿದ್ದುಪಡಿಯನ್ನ ತಂದಿರುವಂತದ್ದು. ರಾಜ್ಯದ ಉಪ ಆಯುಕ್ತರಿಗೆ ಅಬಕಾರಿ ಆಯುಕ್ತರಿಂದ ಆದೇಶ ಕೂಡ ಹೊರಡಿಸಲಾಗಿದೆ. ಮಾಡಿದ್ದೆ ಆಟ ಆಡಿದ್ದೆ ಆಟ, ದುಡ್ಡು ದುಡ್ಡು ದುಡ್ಡು, ಭ್ರಷ್ಟಾಚಾರದಲ್ಲಿ ಮುಳುಗಿ ಭ್ರಷ್ಟಾಚಾರದ ಕೂಪಾಗಿ ಹೋಯಿತು ಮಂಡ್ಯದ ಅಬಕಾರಿ ಇಲಾಖೆ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾದಂತ ವರದಿಯನ್ನ ಪ್ರಸಾರ ಮಾಡ್ತು. ಭ್ರಷ್ಟ ಅಧಿಕಾರಿಗಳ ತಲೆದಂಡ ಕೂಡ ಆಯಿತು. ಈಗ ಇದೇ ಅಬಕಾರಿ ಇಲಾಖೆಯಲ್ಲಿ ಒಂದಿಷ್ಟು ನಿಯಮಗಳನ್ನ ಇದೆ ಅಲ್ವಾ, ಮುಂಚೆ ಅದನ್ನ ತಿದ್ದುಪಡಿ ತರಲಾಗಿದೆ. ಕಚೇರಿಗಳಲ್ಲೂ ಕೂಡ CL7 ಲೈಸೆನ್ಸ್ ಪಡೆಯುವಂತ ವಿಧಾನ ಇರಬಹುದು, ಅಗತ್ಯ ದಾಖಲೆಗಳ ವಿವರ ಇರಬಹುದು, ಅದೆಲ್ಲದರ ಬಗ್ಗೆ ಕೂಡ ಈಗಾಗಲೇ ಮಂಡ್ಯ ಪ್ರತಿನಿಧಿ ಆನಂದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಅಧಿಕಾರಿಗಳ ತಲೆದಂಡ ಆಯಿತು, ಈಗ ನಿಯಮಗಳ ತಿದ್ದುಪಡಿ ಕೂಡ ಆಗಿದೆ. ಆನಂದ್.
ನಿಕೇಶ್ CL7 ಲೈಸೆನ್ಸ್ಗಾಗಿ ಪುನೀತ್ ಎಂಬಾತ ಮಂಡ್ಯದ ಅಬಕಾರಿ ಇಲಾಖೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿದ್ದ. ಆತ ಲಂಚ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಪದೇ ಪದೇ ಆತನ ಅರ್ಜಿಯನ್ನ ತಿರಸ್ಕಾರ ಮಾಡಿತ್ತು, ಅಂದ್ರೆ ಅವ್ರನ್ನ ವಜಾ ಮಾಡಿದ್ರು. ಆ ಬಳಿಕ ಆತ ಏನು ಸಾಕ್ಷಿ ಸಮೇತ ಇವ್ರ ವಿರುದ್ಧ ದೂರು ಕೊಡ್ಲೇಬೇಕು ಅನ್ನೋ ಕಾರಣಕ್ಕಾಗಿ ವಿಡಿಯೋ ಮತ್ತು ಆಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದ್ರು. ಅದಾದ ಬಳಿಕ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಆ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ ಬಳಿಕ ಅಬಕಾರಿ ಇಲಾಖೆ ಅಂದ್ರೆ ಸರ್ಕಾರ ಎಚ್ಚೆತ್ಕೊಂಡಿತ್ತು. ಅಬಕಾರಿ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಿದ್ರೆ ಅಬಕಾರಿ DC ಬೇರೆ ಕಡೆ ವರ್ಗಾವಣೆ ಮಾಡಿತ್ತು. ಆ ಮೂಲಕ ಇಬ್ಬರು ಅಧಿಕಾರಿಗಳ ತಲೆದಂಡ ಆಗಿತ್ತು. ಈಗ ಮುಂದುವರೆದು ಮತ್ತಷ್ಟು ಕ್ರಮವನ್ನ ತೆಗೆದುಕೊಂಡಿರುವಂತದ್ದು. ಅಂದ್ರೆ CL7 ಲೈಸೆನ್ಸ್ ಮಂಜೂರಾತಿಗೆ ಯಾವ ರೀತಿ ಮೊದಲು ಹಿಂದೆ ಒಂದಷ್ಟು ನಿಯಮಗಳಿದ್ವು, ಅದೊಂದು ನಿಯಮಗಳಿಗೆ ತಿದ್ದುಪಡಿಯನ್ನ ತರಲಾಗಿದೆ. ಈ ಹಿಂದೆ ಏನು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿದ ಸಂದರ್ಭದಲ್ಲಿ ಎಷ್ಟು ಬಾರಿ ಬೇಕಾದ್ರೂ ಅದನ್ನ ತಿರಸ್ಕಾರ ಮಾಡ್ತಿದ್ರು. ಜೊತೆಗೆ ಸಣ್ಣ ಪುಟ್ಟ ಕಾರಣಗಳನ್ನ ನೀಡಿ ಏನು ಅರ್ಜಿಯನ್ನ ತಿರಸ್ಕಾರ ಮಾಡ್ತಿದ್ರು. ಇದು ಲೈಸೆನ್ಸ್ಗಾಗಿ ಅರ್ಜಿ ಸಲ್ಲಿಸಿದವರಿಗೆ ಸಾಕಷ್ಟು ತೊಂದರೆ ಆಗ್ತಿತ್ತು. ಅನಿವಾರ್ಯವಾಗಿ ಲಂಚ ಕೊಡ್ಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದೀಗ ಏನು ಎಲ್ಲಾ ಕಚೇರಿಗಳಲ್ಲೂ ಕೂಡ CL7 ಲೈಸೆನ್ಸ್ ಸಂಬಂಧಪಟ್ಟದಂತೆ ಜೊತೆಗೆ ಯಾವ ರೀತಿ ಲೈಸೆನ್ಸ್ ನ ಪಡೆಯಬೇಕು, ಯಾವೆಲ್ಲ ಅಗತ್ಯ ದಾಖಲೆ ಬೇಕು ಅನ್ನೋದನ್ನ ಕಡ್ಡಾಯವಾಗಿ ಕಚೇರಿಗಳಲ್ಲಿ ಫಲಕ ಹಾಕ್ಬೇಕು. ಅದ್ರ ಜೊತೆಗೆ ಲೈಸೆನ್ಸ್ ಕುರಿತಾಗಿ ಯಾರಾದ್ರೂ ಸಾರ್ವಜನಿಕರು ಮಾಹಿತಿಯನ್ನ ಕೇಳ್ಕೊ ಬಂದ್ರೆ ಅವ್ರಿಗೆ ಕಡ್ಡಾಯವಾಗಿ ಮಾಹಿತಿಯನ್ನ ಕೊಡಬೇಕು. ಅದ್ರ ಜೊತೆಗೆ ಆನ್ಲೈನ್ ನಲ್ಲಿ ಒಮ್ಮೆ ಅರ್ಜಿ ಸಲ್ಲಿಸಿದ್ರೆ ಅವ್ರಿಗೆ ಅವರ ಸಲ್ಲಿಸಿರುವಂತ ಅರ್ಜಿ ಜೊತೆಗೆ ಎಲ್ಲಾ ದಾಖಲೆಗಳು ಸರಿ ಇದೆಯಾ, ಜೊತೆಗೆ ಯಾವ್ದಾದ್ರು ದಾಖಲೆಗಳು ಬೇಕಾ ಅನ್ನೋದನ್ನ ಒಂದೇ ಬಾರಿಗೆ ತಿಳಿಸ್ಬೇಕು. ಪದೇ ಪದೇ ಅವ್ರನ್ನ ಅಲಿಸಬಾರ್ದು ಅನ್ನೋದನ್ನ ನಿಯಮವನ್ನ ತಂದಿರುವಂತದ್ದು. ಕ್ಷುಲ್ಲಕ ಕಾರಣಕ್ಕಾಗಿ ಅರ್ಜಿಯನ್ನ ತಿರಸ್ಕಾರ ಮಾಡಬಹುದು ಅಂತ ಹೇಳಿ ಒಂದಷ್ಟು ನಿಯಮಗಳನ್ನ ಒಂದಷ್ಟು ತಿದ್ದುಪಡಿ ಮಾಡಿರುವಂತದ್ದು. ಆ ಮೂಲಕ ಒಂದಷ್ಟು ಸರಳೀಕರಣ ಅಂದ್ರೆ ಲೈಸೆನ್ಸ್ ಪಡ್ಕೊಳ್ಳೋದಕ್ಕೆ ಸರಳೀಕರಣ ಹಾಗೂ ಒಂದಷ್ಟು ಲಂಚ. ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.